ಹಾಯ್ ನಮಸ್ತೆ. ಅಕ್ಕ ಐಎಎಸ್ ಅಕಾಡೆಮಿ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ಜನವರಿ 4ರ ಮುಖ್ಯವಾದ ಎಡಿಟೋರಿಯಲ್ಸ್ಗಳನ್ನು ನಾವು ಅಧ್ಯಯನ ಮಾಡಬಹುದು. ಇಂದಿನ ಆರ್ಟಿಕಲ್ಗಳಲ್ಲಿ ಮುಖ್ಯವಾಗಿ 4 ಆರ್ಟಿಕಲ್ಗಳನ್ನು ನಾವು ನೋಡಬಹುದು. ಮೊದಲನೆಯದು ಸೆಕ್ಯುಲರಿಸಂ ಕುರಿತಾದದ್ದು. ಇದನ್ನು GS ಮೈನ್ಸ್ ಪೇಪರ್ 1ನಲ್ಲಿ ನಾವು ಗಮನಿಸಬಹುದು. ಹಾಗೂ GS ಪೇಪರ್ 2 ಪೊಲಿಟಿ ಸೆಕ್ಷನ್ನಲ್ಲಿ ಕೂಡ ಇದನ್ನು ನಾವು ನೋಡಬಹುದು. ಎರಡನೇದು ಇಂಡಿಯಾ US ರಿಲೇಷನ್ಶಿಪ್ಪಲ್ಲಿರುವ ಕೆಲವು ಚಾಲೆಂಜಸ್ ಮತ್ತು ಏನಕ್ಕೆ ಇಂಡಿಯಾ ಒಂದು ಮೇಜರ್ ಡಿಫೆನ್ಸ್ ಪಾರ್ಟ್ನರ್ US ಗೆ ಅನ್ನೋ ರೀತಿಯಲ್ಲಿ ಒಂದು ಆರ್ಟಿಕಲ್ ಇದೆ. ಕೆಲವು ಪಾಯಿಂಟ್ಸ್ಗಳನ್ನ ನಾವು ಇದರಲ್ಲಿ ನೋಡಬಹುದು. ಮತ್ತು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಏನಿವೆ ಅವುಗಳ ರೋಲ್ ಏನು, ಒಂದು ಸೊಸೈಟಿಯ ಬೆಳವಣಿಗೆಯಲ್ಲಿ ಅದರ ಮುಖ್ಯವಾದ ಪಾತ್ರ ಯಾವ ರೀತಿ ಪಾತ್ರ ವಹಿಸ್ತವೆ ಅನ್ನೋದ್ರ ಬಗ್ಗೆ ಕೇಳಿದ್ದಾನೆ. ಇದನ್ನು ಕೂಡ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ರೋಲ್ ಆಫ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಇನ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅನ್ನೋ ಒಂದು ಟಾಪಿಕ್ ಅಡಿಯಲ್ಲಿ ನಾವು ನೋಡಬಹುದು. ನಾಲ್ಕನೆಯದು ರೆಗ್ಯುಲೇಟಿಂಗ್ ಹಜಾರ್ಡಸ್ ಇಂಡಸ್ಟ್ರಿ. ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ ಈ ಫೈರ್ ವರ್ಕ್ಸ್ ಇಂಡಸ್ಟ್ರಿಯಲ್ಲಿ ಬ್ಲಾಸ್ಟ್ ಆಗಿ 4 ಜನ ಕಾರ್ಮಿಕರು ಮರಣ ಹೊಂದಿದ್ದಾರೆ. ಸೊ ಅದರ ಕುರಿತಾಗಿ ಆರ್ಟಿಕಲ್ ಇದೆ. ಈ ರೀತಿ ಪ್ರಶ್ನೆಗಳನ್ನು ಎಥಿಕ್ಸ್ನ ಕೇಸ್ ಸ್ಟಡಿಯಲ್ಲಿ ಕೇಳುವಂಥ ಸಾಧ್ಯತೆಗಳು ಇರುತ್ತವೆ. ಸೊ ಕೇಸ್ ಸ್ಟಡಿಯಲ್ಲಿ ಈ ರೀತಿ ಪ್ರಶ್ನೆಗಳು ಕೇಳಿದಾಗ ಯಾವ ರೀತಿ ಅದನ್ನು ನಾವು ಉತ್ತರದಲ್ಲಿ ಬಳಸ್ಬೋದು ಅಂತ ನಾವು ಗಮನಿಸಬಹುದು. ಸೊ ಮೊದಲನೇ ಆರ್ಟಿಕಲ್ ಅನ್ನು ನೋಡೋಣ. ಇದು ನೋಡಿ, ಸೆಕ್ಯುಲರಿಸಂ ಕುರಿತಾದದ್ದು. ಇದರಲ್ಲಿ ಆತರ ಏನು ಹೇಳಿದ್ದಾರೆ ಅಂತಂದರೆ, ಓವರ್ ಆಲ್ ಸೆಕ್ಯುಲರಿಸಂಗೆ ಇಂಟರ್ನ್ಯಾಷನಲಿ ಹಾಗೂ ಭಾರತದಲ್ಲಿ ಯಾವ ಯಾವ ಮೆಜರ್ಸ್ ಇದೆ ಅದನ್ನು ಬೆಳೆಸಬೇಕು ಅಂತಂದರೆ, ಹಾಗೂ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮುಂದುವರಿಬೇಕು ಅಂತಂದರೆ ಸೆಕ್ಯುಲರಿಸಂನ ನಾವು ಕಾಪಾಡಬೇಕು. ಬೇರೆ ಬೇರೆ ಧರ್ಮದ ಜನರು ಶಾಂತಿಯಿಂದ ಹಾಗೂ ಒಬ್ಬರಿಗೊಬ್ಬರು ಕೋಆಪರೇಷನ್ ಮೂಲಕ ಜೀವನ ನಡೆಸಬೇಕು ಅನ್ನೋ ರೀತಿಯಲ್ಲಿ ಈ ಆರ್ಟಿಕಲ್ ಇದೆ. ಸೊ ಅದಕ್ಕೆ ಓವರ್ ಆಲ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾವ ಮೆಜರ್ಸ್ ಇದೆ ಅನ್ನೋದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಏನು ನೋಡಿದ್ವಿ ಅಂತಂದರೆ, ಪೊಲಿಟಿಯಲ್ಲಿ ಯಾವುದೇ ಪ್ರಶ್ನೆಗಳಿಗೆ ಆನ್ಸರ್ ಬರೆಯುವಾಗ ಒಂದು ಜನರಲ್ ಫ್ರೇಮ್ವರ್ಕ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅಂದರೆ ನೋಡಿ, ನೀವು ಇಂಟರ್ನ್ಯಾಷನಲ್ ಮೆಜರ್ಸ್ ಏನೇನಿದೆ ಅನ್ನೋದನ್ನು ಅದರಲ್ಲಿ ಬಳಸಿಕೊಳ್ಳಬೇಕು. ಎರಡನೇದು ನ್ಯಾಷನಲ್ ಮೆಜರ್ಸ್, ಅದರಲ್ಲಿ ಸಂವಿಧಾನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಅದರ ಬಗ್ಗೆ ಏನೇನು ಹೇಳಿದ್ದಾರೆ. ಮೂರನೇದು ಲೀಗಲ್ ಮೆಜರ್ಸ್, ಅಂದರೆ ಅದರ ಕುರಿತಾಗಿ ಏನಾದರೂ ಲಾ ಇದ್ದರೆ ಅದರ ಬಗ್ಗೆ ಹೇಳಬೇಕು. ನಾಲ್ಕನೇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್. ಐದನೇ ಪಾಯಿಂಟು ಟೀಚಿಂಗ್ಸ್ ಆಫ್ ಗ್ರೇಟ್ ಲೀಡರ್ಸ್. ಮಹಾತ್ಮ ಗಾಂಧಿ ಆಗಿರ್ಬೋದು, ವಿವೇಕಾನಂದ, ಈ ರೀತಿ ಬೇರೆ ಬೇರೆ ಗ್ರೇಟ್ ಲೀಡರ್ಸ್ ಏನೇನು ಟೀಚಿಂಗ್ಸ್ ಹೇಳಿದ್ದಾರೆ ಅವರ ಕೋಟ್ಸ್ಗಳಿದ್ದರೆ ನೀವು ಉತ್ತರದಲ್ಲಿ ಬಳಸಬೇಕಾಗುತ್ತೆ. ಇದು ಒಂದು ಜನರಲ್ ಫ್ರೇಮ್ವರ್ಕ್ನ ನೀವು ಪೊಲಿಟಿ ರಿಲೇಟೆಡ್ ಪ್ರಶ್ನೆಗಳಲ್ಲಿ ಬಳಸ್ಬೋದು. ಸೊ ಇದೇ ರೀತಿ ನಾವು ಈ ಆರ್ಟಿಕಲ್ನ ಗಮನಿಸೋದಾದರೆ ನೋಡಿ, ಇದರಲ್ಲಿ ಮೊದಲನೇದು ಸೆಕ್ಯುಲರಿಸಂನಲ್ಲಿ ಇಂಟರ್ನ್ಯಾಷನಲ್ ರಿಲೇಟೆಡ್ 1948ರಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನು ಡಿಕ್ಲೇರ್ ಮಾಡ್ತು. ಇದನ್ನು ನಾವು ಮ್ಯಾಗ್ನಾ ಕಾರ್ಟಾ ಆಫ್ ಹ್ಯುಮ್ಯಾನಿಟಿ ಅಂತ ಕರಿತೀವಿ. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಪ್ರತಿಯೊಬ್ಬ ಇಂಡಿವಿಜುವಲ್ ಕೂಡ ದೇ ಆರ್ ಬಾರ್ನ್ ಫ್ರೀ ಆ್ಯಂಡ್ ಅವರಿಗೆ ಈ ಡಿಗ್ನಿಟಿ ಮತ್ತು ರೈಟ್ಸಲ್ಲಿ ಅವರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಬೇರೆ ಬೇರೆ ಧರ್ಮಗಳಿಗೆ ಸೇರಿದ್ರು ರೈಟ್ಸ್ ಮತ್ತು ಡಿಗ್ನಿಟಿ ಎಲ್ಲರಿಗೂ ಒಂದೇ ಇರುತ್ತೆ. ಬೈ ಬರ್ತ್ ಎವ್ರಿ ಒನ್ ಆರ್ ಈಕ್ವಲ್ ಆ್ಯಂಡ್ ಫ್ರೀ ಅನ್ನೋ ರೀತಿಯಲ್ಲಿ ಇದರಲ್ಲಿ ಹೇಳಿದ್ದಾರೆ. ಹಾಗೂ ದೇ ಆರ್ ಎಂಡೋರ್ಡ್ ವಿತ್ ರೀಸನ್ ಆ್ಯಂಡ್ ಕಾನ್ಸೆನ್ಸ್. ಹಾಗಾಗಿ ಪ್ರತಿಯೊಬ್ಬರ ನಡುವೆ ಒಂದು ಬ್ರದರ್ಹುಡ್ನ ನಾವು ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಡಿಕ್ಲರೇಷನ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ನ 1948ಅಲ್ಲಿ ಯುನೈಟೆಡ್ ನೇಷನ್ಸ್ನವರು ಅವರ ಪ್ರಸ್ತುತಪಡಿಸಿದ್ರು. ಇದನ್ನು ನೀವು ಉತ್ತರದಲ್ಲಿ ಬಳಸಬೇಕು. ಯುನೈಟೆಡ್ ನೇಷನ್ನ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ನ ಈ ಕೋಟ್ಸ್ನ ನೀವು ಬಳಸಬೇಕು. ಹಾಗೂ 1949ನಲ್ಲಿ ಕಾನ್ಸ್ಟಿಟ್ಯೂಷನ್ನ ಎನಾಕ್ಟ್ ಮಾಡಿದಾಗ ಸೆಕ್ಯುಲರಿಸಂ ಕುರಿತಾಗಿ ಭಾರತದ ಕೆಲವು ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಯಾವ್ಯಾವ ಆರ್ಟಿಕಲ್ಗಳಿದೆ ಅನ್ನೋದು ಗಮನಿಸೋದಾದರೆ ನೋಡಿ, ಪ್ರಿಯಾಂಬಲಲ್ಲಿ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ನ ಮೂಲಕ ಸೆಕ್ಯುಲರ್ ಅನ್ನೋ ಪದವನ್ನು ಪ್ರಿಯಾಂಬಲಲ್ಲಿ ಸೇರಿಸಿದ್ದಾರೆ. ಹಾಗೂ ಫಂಡಮೆಂಟಲ್ ರೈಟ್ಸಲ್ಲಿ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಫ್ರೀಡಮ್ ಆಫ್ ರಿಲಿಜನ್ ಅನ್ನು ನೀಡಿದ್ದಾರೆ. ಹಾಗಾಗಿ ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟ್. ಮೂರನೇದು ಫಂಡಮೆಂಟಲ್ ಡ್ಯೂಟೀಸಲ್ಲೂ ಕೂಡ ಒಂದು ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ನ ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಕಾನ್ಸ್ಟಿಟ್ಯೂಷನಲ್ ಇರುವಂಥ ಸೆಕ್ಯುಲರಿಸಂ ರಿಲೇಟೆಡ್ ಪ್ರಾವಿಷನ್ಸ್. ಇದೇ ರೀತಿ ಇಂಡಿಯನ್ ಪೆನಲ್ ಕೋಡ್ ನೋಡಿ, ಲೀಗಲ್ ಮೆಜರ್ಸ್ ನಾವು ನೋಡಿದಾಗ ಅದರಲ್ಲಿ ಇದನ್ನು ಬಳಸ್ಕೋಬಹುದು. ಅದರಲ್ಲಿ ಒಂದು ಚಾಪ್ಟರ್ ಇದೆ IPCಯಲ್ಲಿ, ಅಫೆನ್ಸಸ್ ರಿಲೇಟಿಂಗ್ ಟು ರಿಲಿಜನ್ ಅಂತ. ಯಾವುದೇ ಬೇರೆ ಬೇರೆ ಕಮ್ಯುನಿಟಿ ನಡುವೆ
ಬೇರೆ ಕಮ್ಯುನಿಟಿಗೆ ಒಂದು ರಿಲಿಜನ್ಗೆ ಇನ್ಸಲ್ಟ್ ಆಗುವ ರೀತಿಯಲ್ಲಿ, ಅವರ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಬಿಹೇವಿಯರ್ ಮಾಡಿದಾಗ ಅಂಥವ್ರನ್ನ IPC ಸೆಕ್ಷನ್ ಅಡಿಯಲ್ಲಿ ಪನಿಷ್ ಮಾಡಬೇಕು ಅನ್ನೋ ಒಂದು ಪ್ರಾವಿಷನ್ ಕೂಡ ಇದೆ IPCಯಲ್ಲಿ. ನಂತರ ಎಲೆಕ್ಷನ್ ರಿಲೇಟೆಡ್ ಲಾ ಆದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಸೆಕ್ಷನ್ 125 ಇದೆ. ಇದು ತುಂಬ ಇಂಪಾರ್ಟೆಂಟ್ ಸೆಕ್ಷನ್. ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಎಲೆಕ್ಷನ್ ಟೈಮಲ್ಲಿ ಬೇರೆ ಧರ್ಮದ ಜನರ ನಡುವೆ ಎನಿಮಿಟಿನ ಇಲ್ಲ ದ್ವೇಷವನ್ನು ಮಾಡುವ ರೀತಿಯಲ್ಲಿ ಯಾವುದೇ ಕ್ರಿಯೆಯನ್ನು ಮಾಡಿದಾಗ ಅಂಥವ್ರನ್ನ ಪನಿಷಬಲ್, ಇಟ್ ಈಸ್ ಎ ಪನಿಷಬಲ್ ಅಫೆನ್ಸ್ ಅಂತ ಹೇಳಿದ್ದಾರೆ. ಇದು ಸೆಕ್ಷನ್ 125 RPA ಆಕ್ಟ್. ಇವೆಲ್ಲ ಬೇರೆ ಬೇರೆ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸೆಕ್ಯುಲರಿಸಮ್. ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ನೋಡೋದಾದ್ರೆ ನೀವು ಇದರಲ್ಲಿ ಮುಖ್ಯವಾಗಿ 2 ಜಡ್ಜ್ಮೆಂಟ್ಸ್ನ ನೆನಪಿನಲ್ಲಿ ಇಟ್ಕೋಬೇಕು. ಮೊದಲನೇದು ಅಹಮದಾಬಾದ್ ಸೇಂಟ್ ಝೇವಿಯರ್ಸ್ ಕಾಲೇಜ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ 1974. ಎರಡನೇದು SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 1994. ಈ ಮೊದಲನೇ ಕೇಸ್ನಲ್ಲಿ, ಅಹಮದಾಬಾದ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಿತ್ತು ಅಂತಂದರೆ, ಇಂಡಿಯಾದಲ್ಲಿ ಬೇರೆ ಬೇರೆ ರಿಲಿಜನ್ಸ್ಗಳು, ಬೇರೆ ಬೇರೆ ಭಾಷೆ ಮಾತನಾಡುವಂತಹ ಕಲ್ಚರ್ಸ್ ಜನಗಳಿದ್ರು, ಬೇಸ್ ಅಲ್ಲಿ ಎಲ್ಲರೂ ಒಂದು ಯುನಿಟಿ ಇದೆ, ಅದೇ ನಮ್ಮ ಭಾರತದ ಒಂದು ಸ್ಟ್ರೆಂತ್, ಅದೇ ನಮ್ಮದಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಏನು ಹೇಳ್ತೀವಿ ನಾವು, ಯುನಿಟಿ ಇನ್ ಡೈವರ್ಸಿಟಿ, ದಟ್ ಈಸ್ ದ ಸ್ಟ್ರೆಂತ್ ಆಫ್ ಇಂಡಿಯಾ ಅಂತ ಈ ಕೇಸಲ್ಲಿ ಹೇಳಿದರು. ಮತ್ತು SR ಬೊಮ್ಮಾಯಿ ಕೇಸಲ್ಲಿ ಸೆಕ್ಯುಲರಿಸಮ್ ಅನ್ನೋದು ಬರೀ ಒಂದು ನೆಗೆಟಿವ್ ಕಾನ್ಸೆಪ್ಟ್ ಅಲ್ಲ, ಅಂದರೆ ಬೇರೆ ಬೇರೆ ಧರ್ಮದ ನಡುವೆ ರಿಲಿಜಿಯಸ್ ಟಾಲರೆನ್ಸ್ ಇರೋದು ಒಂದೇ ಅಲ್ಲ, ಇಟ್ ಈಸ್ ಆಲ್ಸೋ ಎ ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ರಿಲಿಜನ್ಸ್. ಪ್ರತಿಯೊಂದು ಧರ್ಮವನ್ನು ನಾವು ಈಕ್ವಲ್ ಆಗಿ ರೆಸ್ಪೆಕ್ಟ್ ಮಾಡಬೇಕು ಅಂತ SR ಬೊಮ್ಮಾಯಿ ಕೇಸಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈ ಕೇಸ್ನ ನೀವು ವೆಸ್ಟರ್ನ್ ಕಾನ್ಸೆಪ್ಟ್ ವರ್ಸಸ್ ಇಂಡಿಯನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಅನ್ನೋ ಟಾಪಿಕಲ್ಲೂ ಬಳಸ್ಕೋಬಹುದು. ಇದನ್ನು UPSC ಮೇನ್ಸಲ್ಲಿ ಆಲ್ರೆಡಿ ಇದರ ಬಗ್ಗೆ ಪ್ರಶ್ನೆ ಬಂದಿದೆ. ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಇಂಡಿಯನ್ ಅಂಡ್ ವೆಸ್ಟರ್ನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್. ಸೊ ಇಂಡಿಯನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಬರೆಯುವಾಗ ಭಾರತದ್ದು ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಅನ್ನೋ ಅದ್ರ ಬಗ್ಗೆ ನೀವು ಆನ್ಸರ್ ಮಾಡುವಾಗ ಈ ಕೇಸ್ನ ಕೋಟ್ ಮಾಡಬೇಕಾಗುತ್ತೆ. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಇದು ಓವರ್ ಆಲ್ ಸೆಕ್ಯುಲರಿಸಮ್ ಕುರಿತಾಗಿ ಇಂಟರ್ನ್ಯಾಷನಲಿ ಯಾವ್ಯಾವ ಪ್ರಾವಿಷನ್ಸ್ ಇದೆ, ಭಾರತದ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿದೆ, IPC, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟಲ್ಲಿ ಯಾವ್ಯಾವ ಇದೆ ಅಂತ ಇದನ್ನು ನೀವು ಉತ್ತರಗಳಲ್ಲಿ ಬಳಸಬೇಕಾಗುತ್ತೆ. ಇದು ಮೊದಲನೇ ಆರ್ಟಿಕಲ್. ಇನ್ನು ಇದರಲ್ಲಿ ನೋಡಿ, ಟೀಚಿಂಗ್ಸ್ ಆಫ್ ಗಾಂಧಿ, ಅದರಲ್ಲೂ ಕೂಡ ಸೆಕ್ಯುಲರಿಸಮ್, ಅವರು ರಿಲಿಜಿಯಸ್ ಟಾಲರೆನ್ಸ್ ಬಗ್ಗೆ ಮಾತಾಡಿದರು. ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಫಾರ್ಮರ್ ಪ್ರೆಸಿಡೆಂಟ್ ಅವ್ರದ್ದು ಒಂದು ಕೋಟ್ ಇದೆ, ಇದನ್ನು ಕೂಡ ನೀವು ಉತ್ತರದಲ್ಲಿ ಬಳಸ್ಬೋದು. ಇಂಡಿಯಾ ವಿಲ್ ಆಲ್ವೇಸ್ ರಿಮೈನ್ ಎನ್ ಓಪನ್, ಇನ್ಕ್ಲೂಸಿವ್ ಅಂಡ್ ಟಾಲರೆಂಟ್ ನೇಷನ್ ವಿತ್ ಫ್ರೀಡಮ್ ಆಫ್ ಫೇತ್ ಗ್ಯಾರಂಟೀಡ್ ಟು ನಾಟ್ ಓನ್ಲಿ ಬೈ ಸ್ಟ್ಯಾಟ್ಯೂಟ್ ಬುಕ್ ಬಟ್ ಆಲ್ಸೋ ಬೈ ದ ಲಿವಿಂಗ್ ಟ್ರೆಡಿಷನ್ಸ್ ಆಫ್ ಏನ್ಷಿಯಂಟ್ ಸಿವಿಲೈಸೇಷನ್. ಅಂದರೆ ಮೊದಲಿನಿಂದಲೂ ಭಾರತದಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋ ಕಲ್ಪನೆ ಇದೆ, ಅದು ಕೊನೆಯ ತನಕನೂ ಮುಂದುವರಿಯುತ್ತೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದರು. ಸೊ ಇದನ್ನು ಕೂಡ ನೀವು ಎಸ್ಸೆಯಲ್ಲಿ ಕೂಡ ಬಳಸ್ಬೋದು, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಹೇಳಿರುವ ಹಾಗೆ ಅಂತ ಈ ಕೋಟ್ನ ನೀವು ಬಳಸ್ಕೋಬೋದು. ಇದು ಮೊದಲನೇ ಆರ್ಟಿಕಲ್. ಇನ್ನು ಎರಡನೇ ಆರ್ಟಿಕಲ್ ನೋಡೋದಾದರೆ ಇಂಡಿಯಾ ಮತ್ತು USA ರಿಲೇಟೆಡ್ ಆರ್ಟಿಕಲ್ ಇದೆ. ಇದರಲ್ಲಿ ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ, ಕೆಲವು ಪಾಯಿಂಟ್ಸ್ಗಳನ್ನ ಗಮನಿಸ್ಬೋದು. ಭಾರತವನ್ನು USA ಓನ್ಲಿ ಡೆಸಿಗ್ನೇಟೆಡ್ ಮೇಜರ್ ಡಿಫೆನ್ಸ್ ಪಾರ್ಟ್ನರ್ ಅಂತ ಅನೌನ್ಸ್ ಮಾಡಿದರು. ಅದು ಭಾರತ ಮತ್ತು USA ನಡುವೆ ಇರುವಂಥ ಗಾಢವಾದ ಸಂಬಂಧವನ್ನು ತೋರಿಸುತ್ತೆ. ಎರಡನೇದು ಶೇರ್ಡ್ ವ್ಯಾಲ್ಯೂಸ್. ನಮ್ಮದು ಒನ್ ಆಫ್ ದಿ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್, ಅದು USA ಓಲ್ಡೆಸ್ಟ್ ಡೆಮೋಕ್ರಸಿ. ಈ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಮತ್ತು ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಹೆಚ್ಚು ಇರೋದ್ರಿಂದ ಅದು ಕೂಡ ರಿಲೇಷನ್ಶಿಪ್ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಿದೆ ಅಂತ ಇವೆರಡು ರೀಸನ್ಸ್ನ ನೀಡಿದ್ದಾರೆ. ಆದರೆ ಕನ್ಸರ್ನ್ಸ್ ಏನೇನಿದೆ ಅಂತಂದರೆ ನೋಡಿ, ಇದನ್ನು ಗಮನಿಸಿದ್ವಿ ನಾವು. S-400 ಮಿಸೈಲ್ನ ರಷ್ಯಾದಿಂದ ಪರ್ಚೇಸ್ ಮಾಡುವ ಡಿಸಿಷನ್ನಲ್ಲಿ ಭಾರತ ದೇಶದವರು ಮುಂದುವರೆದಿದ್ರು. ಸೊ ಅಮೆರಿಕದವರು ಇದಕ್ಕೆ ಕ್ಯಾಟ್ಸಾ ಅನ್ನೋ ಆ್ಯಕ್ಟ್, ಅಂದರೆ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಸ್ಯಾಂಕ್ಷನ್ ನಾವು ಹೇರುವಂಥ ಸಾಧ್ಯತೆ ಇರುತ್ತೆ ಅಂತ ಬೆದರಿಕೆ ಇದ್ದರೂ ಕೂಡ ಇಂಡಿಯಾ ಇದರಲ್ಲಿ ಮುಂದುವರೆದಿತ್ತು. ಇದು ಒಂದು ಕನ್ಸರ್ನ್ ಇದೆ. ಎರಡನೇದು, ಡೆಮೋಕ್ರೆಟಿಕ್ ಫ್ರೀಡಮ್ ಇಂಡಿಯಾದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ. ಇದನ್ನು ಪ್ರಿಲಿಮ್ಸಲ್ಲೂ ಕೇಳ್ಬೋದು ನೋಡಿ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಇದನ್ನು ಪಬ್ಲಿಷ್ ಮಾಡುವಂಥ ಆರ್ಗನೈಸೇಷನ್ ಯಾವುದು ಅಂತಂದರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ಅದರಲ್ಲಿ ಲಾಸ್ಟ್ ಇಯರ್ ಇಂಡಿಯಾದ ರ್ಯಾಂಕು ತೀರಾ ಕಡಿಮೆ ಇದೆ, 142 ರ್ಯಾಂಕ್ ಇದೆ. ಹಾಗಾಗಿ ಫ್ರೀಡಮ್ ಕಡಿಮೆ ಆಗ್ತಾ ಇದೆ ಭಾರತದಲ್ಲಿ, ಪ್ರೆಸ್ ಫ್ರೀಡಮ್ ಅಂತ ಇದೊಂದು ಕನ್ಸರ್ನ್ ಇದೆ. ಪ್ರಿಲಿಮ್ಸ್ ದೃಷ್ಟಿಯಿಂದ ಈ ರಿಪೋರ್ಟ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಮತ್ತು US ಬೇಸ್ಡ್ ಒಂದು ಆರ್ಗನೈಸೇಷನ್, ಫ್ರೀಡಮ್ ಹೌಸ್ ಅನ್ನೋ ಆರ್ಗನೈಸೇಷನ್ ಇಂಡಿಯಾದನ್ನು ಪಾರ್ಟ್ಲಿ ಫ್ರೀ ಅಂತ ಡಿಕ್ಲೇರ್ ಮಾಡ್ತಾ ಇದೆ. ಅಂದರೆ ಕಂಪ್ಲೀಟ್ಲಿ ಫ್ರೀಡಮ್ ಇಂಡಿವಿಜುವಲ್ಸ್ಗೆ ಇಲ್ಲ, ಈಗ ಕಡಿಮೆ ಆಗ್ತಾ ಇದೆ ಇಂಡಿವಿಜುವಲ್ ರೈಟ್ಸ್ ಇಂಡಿಯಾದಲ್ಲಿ ಅಂತ. ಸೊ ಇದೆಲ್ಲ ಕನ್ಸರ್ನ್ಸ್ ರಿಲೇಟೆಡ್. ಸೊ ಈ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ನ ಹೆಚ್ಚು ಮಾಡೋದಕ್ಕೆ ನೋಡಿ, ಅಮೆರಿಕದಲ್ಲೂ ಕೂಡ ಸಮಿಟ್ ಫಾರ್ ಡೆಮೋಕ್ರಸಿ ಅಂತ US ಪ್ರೆಸಿಡೆಂಟ್ ಜೋ ಬಿಡೆನ್ ಅವರು ಆರ್ಗನೈಸ್ ಮಾಡಿದ್ರು. ಅದರಲ್ಲಿ ಇಂಡಿಯಾ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಸಮಿಟ್ ಫಾರ್ ಡೆಮೋಕ್ರಸಿ ಅಂದರೆ ಏನು, ಅದ್ರ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನಾವು
ಪ್ರೀವಿಯಸ್ ವಿಡಿಯೋದಲ್ಲಿ ಗಮನಿಸಿದ್ವಿ. ಇದು ಇಂಡಿಯಾ US ರಿಲೇಷನ್ಶಿಪ್ಪಲ್ಲಿ ಇರುವಂತಹ ಇಂದಿನ ಆರ್ಟಿಕಲ್ನ ಮುಖ್ಯವಾದ ಪಾಯಿಂಟ್ಸ್ಗಳು. ಸೊ ಈ ಆರ್ಟಿಕಲ್ ಏನು ಹೇಳುತ್ತೆ ಮೂರನೇದು ಅಂತ ನಾವು ನೋಡೋದಾದರೆ, ಏಡಿಂಗ್ ಇನ್ ಗವರ್ನೆನ್ಸ್. ಇದು ಇಂಪಾರ್ಟೆಂಟ್ ಆಗಿ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳ ರೋಲ್ ಏನು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸಲ್ಲಿ. ಮೊದಲನೇದು ಕೊಲಾಬರೇಟಿವ್ ಎಫರ್ಟ್, ಅಂದರೆ ಗೌರ್ಮೆಂಟ್ಗೂ ಮತ್ತು ನಾನ್ ಗೌರ್ಮೆಂಟ್ ಜನರ ನಡುವೆ ಒಂದು ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡುತ್ತೆ ಇದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಹಾಗಾಗಿ ಓವರ್ ಆಲ್ ಡೆವಲಪ್ಮೆಂಟ್ಗೆ ಇದು ಕಾರಣವಾಗುತ್ತೆ. ಕಮ್ಯುನಿಟೀಸ್ ಅಂದರೆ ಜನರ ಜೊತೆಗೆ ಹೆಚ್ಚು ಎಂಗೇಜ್ಮೆಂಟು NGOs ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಮಾಡ್ತವೆ. ಅದರಿಂದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಪ್ರಾಪರಾಗಿ ರೀಚ್ ಆಗುವಂಥ ಕೆಲಸ ಆಗುತ್ತೆ. ಎರಡನೇದು ಸ್ಟ್ರೆಂಥನಿಂಗ್ ಆಫ್ ಸಿಟಿಜನ್ ಆ್ಯಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ನೋಡಿ, ಇದರಲ್ಲಿ ಸೆಕ್ಷನ್ 135 ಆಫ್ ಕಂಪ್ನೀಸ್ ಆ್ಯಕ್ಟಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಅವ್ರದ್ದು ಟೋಟಲ್ ಪ್ರಾಫಿಟ್ ಇನ್ಕಮಲ್ಲಿ 2% ಅಷ್ಟು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳಿಗೆ ಮಲ್ಟಿನ್ಯಾಷನಲ್ ಕಂಪ್ನೀಸು ಇನ್ವೆಸ್ಟ್ ಮಾಡಬೇಕು. ಸೊ ಅವರು ಇನ್ವೆಸ್ಟ್ ಮಾಡೋದಕ್ಕೆ ಯಾವ್ಯಾವ ಚಾನಲ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು NGO ಜೊತೆಗೆ ಕೊಲಾಬ್ರೇಷನ್ ಮಾಡ್ಕೊತಾರೆ. ಇದರಿಂದ ಪ್ರೈವೇಟ್ ಮತ್ತು ಸಿಟಿಜನ್ ನಡುವೆ ಪಾರ್ಟ್ನರ್ಶಿಪ್ ಕೂಡ ಹೆಚ್ಚಾಗುತ್ತೆ. ಸೊ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ಗೆ NGOಸ್ಗಳು ಹೆಲ್ಪ್ ಮಾಡ್ತವೆ. ಮೂರನೇದು ಬೇರೆ ಬೇರೆ ವೆಲ್ಫೇರ್ ಆ್ಯಕ್ಟಿವಿಟೀಸ್ಗಳನ್ನ ಕೂಡ NGOಸ್ಗಳು ಮಾಡ್ತವೆ. ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಎಜುಕೇಷನ್ ಇಲ್ಲ ಎಂಪ್ಲಾಯ್ಮೆಂಟ್ ರಿಲೇಟೆಡ್, ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ವೆಲ್ಫೇರ್ ಆ್ಯಕ್ಟಿವಿಟೀಸ್ಗಳಲ್ಲೂ ಕೂಡ NGOಗಳಿದೆ. ನಾಲ್ಕನೇದು ಬಿಲ್ಡಿಂಗ್ ಕೆಪಾಸಿಟೀಸ್ ಆಫ್ ಸಿಟಿಸನ್ಸ್. ನೋಡಿ, ಜನರಲ್ಲಿ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಕೂಡ NGO ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ, ಗೌರ್ಮೆಂಟ್ನ ಅಕೌಂಟಬಲ್ ಮಾಡೋದಕ್ಕೆ ಜನರಿಗೆ ಕಾರಣ ಆಗುತ್ತೆ. ಅವ್ರ ನಿಜವಾದ ರೈಟ್ಸ್ ಏನಿದೆ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು, ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಬೆಳೆಸೋದ್ರ ಮೂಲಕ ಸಿಟಿಜನ್ಸ್ನ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಾ ಇದೆ NGOಗಳು. ಇದು ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್. ಇದರಿಂದ ಅಕೌಂಟಬಿಲಿಟಿ ಹೆಚ್ಚಾಗುತ್ತೆ. ನಾಲ್ಕನೇದು ರಿಸ್ಕ್ ಟೇಕಿಂಗ್ ಅಂಡ್ ಇನೋವೇಷನ್. ಕೆಲವು ಫೀಲ್ಡ್ಗಳಲ್ಲಿ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ರಿಸ್ಕ್ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅಂಥ ಹೊಸ ಫೀಲ್ಡ್ಗಳಲ್ಲಿ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ರಿಸ್ಕ್ ತೆಗೆದುಕೊಂಡು ಇನೋವೇಷನ್ ಮಾಡ್ತವೆ. ಅದರಿಂದನೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು RTI ಮೂವ್ಮೆಂಟ್ನ ಇದು ಮಾಡ್ಬೋದು. ರೈಟ್ ಟು ಇನ್ಫಾರ್ಮೇಷನ್, ಇದರಿಂದ ಏನಾಗಿದೆ, ಟ್ರಾನ್ಸ್ಪರೆನ್ಸಿ ಹೆಚ್ಚಾಗಿದೆ. ಜನಗಳಿಗೆ ಸರ್ಕಾರದಲ್ಲಿ ನಡೀತಿರುವ ಆಕ್ಟಿವಿಟೀಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಹೆಚ್ಚಾಗಿ ತಿಳಿತಾ ಇದೆ. ಸೊ ಈ ರೈಟ್ ಟು ಇನ್ಫಾರ್ಮೇಷನ್ ಈ ಆ್ಯಕ್ಟ್ನ 2005ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಮಾಡಿದರು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಅಂತ. ಸೊ ಈ ಆ್ಯಕ್ಟ್ ಮಾಡೋದಕ್ಕೆ ಕಾರಣ ಏನು ಅಂತಂದರೆ NGOಸೇ ಮೇನ್. ಆ ಆ್ಯಕ್ಟ್ ಮಾಡಲೇಬೇಕು ಅಂತ ಒಂದು ಮೂಮೆಂಟ್ನ ಸ್ಟಾರ್ಟ್ ಮಾಡಿದ್ದು, ಅದರಿಂದ RTI ಆ್ಯಕ್ಟ್ ಆಗಿ ಪರಿವರ್ತನೆ ಆಯ್ತದು. ಸೊ ಈ ರೀತಿ ಬೇರೆ ಬೇರೆ ಏರಿಯಾಗಳಲ್ಲಿ ಇನೋವೇಷನ್ ಮತ್ತು ರಿಸ್ಕ್ ಟೇಕಿಂಗಲ್ಲೂ ಕೂಡ NGOಸ್ಗಳು ಮುಂದೆ ಇವೆ. ಮತ್ತು ಡಿಸಾಸ್ಟರ್ ರೆಸ್ಪಾನ್ಸ್, ಯಾವುದೇ ಡಿಸಾಸ್ಟರ್ ಆದಾಗ, ಈ ಫ್ಲಡ್ಸ್ ಆಗಿರ್ಬೋದು, ಸೈಕ್ಲೋನ್ ಆಗಿರ್ಬೋದು, ಇಮ್ಮಿಡಿಯೇಟ್ ಗೌರ್ಮೆಂಟ್ಗೆ ರಿಸೋರ್ಸಸ್ ಬೇಕಾದಾಗ ಗೌರ್ಮೆಂಟ್ ಜೊತೆ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ನ ಜನರು ಕೂಡ, ಅಲ್ಲಿ ಕೆಲಸ ಮಾಡುವಂತಹ ಪೀಪಲ್ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಆದ್ದರಿಂದ ಇಮ್ಮಿಡಿಯೇಟ್ ಆ್ಯಂಡ್ ಫಾಸ್ಟ್ ಡಿಸಾಸ್ಟರ್ ರೆಸ್ಪಾನ್ಸ್ಗೆ ಇದರಿಂದ ಉಪಯೋಗ ಆಗ್ತಾ ಇದೆ. ಇದು ಒನ್ ಆಫ್ ದಿ ರೋಲ್ ಆಫ್ NGO. ಮತ್ತು ಮುಖ್ಯವಾಗಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ನೋಡಿ, ಜನರ ಜೊತೆ ಕಾಂಟ್ಯಾಕ್ಟ್ಸ್ NGOಗೆ ಹೆಚ್ಚಿರುತ್ತೆ. ಎಷ್ಟೊಂದು ಕಡೆ ಒಂದು ಬ್ಯಾಕ್ವರ್ಡ್ ರೀಜನ್ಸಲ್ಲಿ ಗೌರ್ಮೆಂಟ್ನ ಪೆನಿಟ್ರೇಷನ್ ಇರೋದಿಲ್ಲ. ಅಂತಹ ಏರಿಯಾದಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ನ ನಾವು ತಲುಪಿಸಬೇಕು ಅಂದರೆ NGOಗಳ ಸಹಾಯ ಅತ್ಯಗತ್ಯ. ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಆಫ್ ಗೌರ್ಮೆಂಟ್ ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೂ ಕೂಡ NGOಸ್ಗಳು ಸಹಾಯ ಮಾಡ್ತಾ ಇದ್ದಾವೆ ಅಂತ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ಇವೆಲ್ಲ ಏನು ಅಂತಂದರೆ ಫಂಕ್ಷನ್ಸ್ ಆಫ್ NGOಸ್ ಇನ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಯಾವ ರೀತಿ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೀವು ಇದರಲ್ಲಿ ಗಮನಿಸ್ಬೋದು. ಈ ಆರ್ಟಿಕಲ್ ರೀಸೆಂಟಲ್ಲಿ ನ್ಯೂಸಲ್ಲಿ ಏನಕ್ಕಿದೆ ಅಂತಂದರೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಗಮನಿಸಿದ್ವಿ, ಫಾರಿನ್ ಕರೆನ್ಸಿ FCRA ಆ್ಯಕ್ಟ್, ರೆಗ್ಯುಲೇಷನ್ ಆ್ಯಕ್ಟ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅದರಲ್ಲಿ ಸುಮಾರು 20,000 NGOಗಳಿಗೆ ಫಾರಿನ್ ಫಂಡ್ಸ್. ನೋಡಿ, ಈ ಕೆಲಸಗಳು ಮಾಡಬೇಕು, ವೆಲ್ಫೇರ್ ಆಕ್ಟಿವಿಟೀಸ್ ಮಾಡಬೇಕು ಅಂದರೆ NGOಸ್ಗಳಿಗೆ ಹಣದ ಅವಶ್ಯಕತೆ ಇರುತ್ತೆ. ಈ ಫಾರಿನ್ ಫಂಡ್ಸ್ನ ಆ FCRA ಆ್ಯಕ್ಟ್ ಮೂಲಕ ರೆಗ್ಯುಲೇಟ್ ಮಾಡ್ತಾರೆ. ಬಟ್ ಎಷ್ಟೋ ಒಂದು NGOಗಳಿಗೆ ರಿನ್ಯೂ ಮಾಡಿಲ್ಲ ಆ ಲೈಸೆನ್ಸ್ನ. ಒಂದು ಸಾರಿ ಆ ಆ್ಯಕ್ಟ್ ಅಡಿಯಲ್ಲಿ ಲೈಸೆನ್ಸ್ ನೀಡಿದರೆ 5 ವರ್ಷ ಇರುತ್ತೆ, ನಂತರ ಅದನ್ನು ರಿನ್ಯೂ ಮಾಡಬೇಕಾಗುತ್ತೆ. ಸೊ ಆ ರಿನ್ಯೂವಲ್ ಸರ್ಟಿಫಿಕೇಟ್ NGOಗಳಿಗೆ ನೀಡಿಲ್ಲ, ಆದ್ದರಿಂದ ಅವರಿಗೆ ಫಂಡ್ಸ್ಗಳ ಕೊರತೆ ಆಗ್ತಾ ಇದೆ. ಫಂಡ್ಸ್ ಕೊರತೆ ಆದಾಗ ಏನಾಗುತ್ತೆ, ಓವರ್ ಆಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ತೊಂದರೆ ಉಂಟಾಗುತ್ತೆ. ಯಾಕಂದರೆ ಈ ಎಲ್ಲ ಕೆಲಸಗಳನ್ನ NGOಗಳು ಮಾಡ್ತಾ ಇದೆ ಗೌರ್ಮೆಂಟ್ನ ಜೊತೆಗೆ. ಹಾಗಾಗಿ ಈ ರೀತಿ ಇಶ್ಯೂಸ್ಗಳನ್ನ ನಾವು ಆದಷ್ಟು ತ್ವರಿತಗತಿಯಾಗಿ ಬದಲಾಯಿಸಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ಇದು ಓವರ್ ಆಲ್ ರೋಲ್ ಆಫ್ NGOಸ್ ಇನ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆ್ಯಂಡ್ ದ ಚಾಲೆಂಜಸ್ ದೇ ಫೇಸ್ ಅನ್ನೋದನ್ನು ನಾವು ನೋಡ್ಬೋದು ಇದರಲ್ಲಿ. ಇನ್ನು ಮುಂದಿನ ಆರ್ಟಿಕಲ್ ನಾವು ನೋಡೋದಾದರೆ, ಇದು ನೋಡಿ, ಈ ಆರ್ಟಿಕಲ್ ಏನಿದೆ ಅಂತಂದರೆ, ಈಗಿನ ಸೈಂಟಿಫಿಕ್ ಕಮ್ಯುನಿಟಿ
ಓವರ್ ಆಲ್ ಆಗಿ ಒಂದು ಕ್ರಿಯೇಟಿವಿಟಿ ಕಡಿಮೆ ಆಗ್ತಾ ಇದೆ ಭಾರತದಲ್ಲಿ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ. ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ರಿಲೇಟೆಡ್ ಆಸ್ಪೆಕ್ಟ್ಸಲ್ಲಿ ಅವರು ಗೌರ್ಮೆಂಟ್ನಾಗಿರ್ಬೋದು, ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ಗೆ ಕ್ವಶನ್ಸ್ ಮಾಡ್ತಾ ಇಲ್ಲ. ಸೊ ನಾವು ಕ್ವಶನ್ಸ್ ಮತ್ತು ಕ್ರಿಯೇಟಿವಿಟಿ, ಸೈಂಟಿಫಿಕ್ ಟೆಂಪರ್ ಏನಕ್ಕೆ ಬೇಕು ಅಂತಂದರೆ ನೋಡಿ, ಇಂಟಾಲರೆನ್ಸ್ ಮತ್ತು ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ನ ಹೋಗಲಾಡಿಸ್ಬೇಕು ಅಂದರೆ ನಮಗೆ ರೀಸನಿಂಗ್ ಬೇಕು, ಒಂದು ಥಿಂಕಿಂಗ್ ಕೆಪಾಸಿಟಿ ಇರಬೇಕು. ಅದನ್ನು ಜನರಲ್ಲಿ ಬೆಳೆಸುವಂಥ ಕೆಲಸನ ಸೈಂಟಿಫಿಕ್ ಕಮ್ಯುನಿಟಿ ಮಾಡಬೇಕು. ಮತ್ತು ನಾಲೆಡ್ಜ್ ಸೊಸೈಟಿ ನೋಡಿ, ನಾಲೆಡ್ಜ್ ಸೊಸೈಟಿನ ಕ್ರಿಯೇಟ್ ಮಾಡಬೇಕು. ಭಾರತನ ಒಂದು ನಾಲೆಡ್ಜ್ ಹಬ್ ಮಾಡಬೇಕು ಪ್ರಪಂಚದಲ್ಲಿ. ಇದರಿಂದ ಎಂಪ್ಲಾಯ್ಮೆಂಟ್ ಕೂಡ ಹೆಚ್ಚಾಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟು ಆಗುತ್ತೆ. ಅದಕ್ಕೆ ನಮಗೆ ಕ್ರಿಯೇಟಿವ್ ಥಿಂಕಿಂಗ್ ಬೇಕು. ಮತ್ತು ಫ್ರೀಡಮ್ ಆಫ್ ಥಾಟ್ ನೋಡಿ, ಫ್ರೀಡಮ್ ಆಫ್ ಥಾಟ್ ಇದು ಫಂಡಮೆಂಟಲ್ ರೈಟ್ಸ್ ಕೂಡ ಹೌದು. ಇದು ಬೆಳಿಬೇಕು ಅಂತಂದ್ರೂ ನಮಗೆ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಇರಬೇಕು. ಮತ್ತು ಓವರ್ ಆಲ್ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿರಬೇಕು. ಅಂದರೆ ನೋಡಿ, ಡಿಸೆಂಟ್ ಅಂತ ಏನು ಕರಿತೀವಿ, ಅಂದರೆ ಸರ್ಕಾರ ಮಾಡುವಂಥ ತಪ್ಪುಗಳನ್ನು ಧೈರ್ಯವಾಗಿ ಹೇಳುವ ರೀತಿಯಲ್ಲಿ ಇರಬೇಕು. ಡಿಸೆಂಟ್ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಇಂಟಿಗ್ರಲ್ ಪಾರ್ಟ್. ಇದನ್ನೆಲ್ಲ ಬೆಳೆಸಬೇಕಾಗಿರೋ ಕರ್ತವ್ಯ, ಈ ಸೈಂಟಿಫಿಕ್ ಟೆಂಪರ್ನ ಬೆಳೆಸಬೇಕಾಗಿರುವಂಥ ಕರ್ತವ್ಯ ಸೈಂಟಿಫಿಕ್ ಕಮ್ಯುನಿಟಿದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸೈಂಟಿಸ್ಟ್ಗಳು ಹ್ಯೂಮನ್ ಡೆವಲಪ್ಮೆಂಟೆಡ್ ಆಸ್ಪೆಕ್ಟ್ಸಲ್ಲಿ ಯಾವುದೇ ರೀತಿ ರಿಯಾಕ್ಷನ್ಸ್ನ ನೀಡ್ತಾ ಇಲ್ಲ. ಅದರಿಂದ ನಮಗೆ ಕ್ರಿಯೇಟಿವ್ ಥಿಂಕಿಂಗ್ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಈ ಎಲ್ಲ ಮೆಜರ್ಸ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಸೈಂಟಿಫಿಕ್ ಕಮ್ಯುನಿಟೀಸು ಸೈಂಟಿಫಿಕ್ ಟೆಂಪರ್ ಮತ್ತು ಕ್ರಿಟಿಕಲ್ ಥಿಂಕಿಂಗ್ನ ಜನರಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಅಂತ ಇದರಲ್ಲಿ ಹೇಳಿದ್ದೇನೆ. ಇದು ನೋಡಿ, ಸೈಂಟಿಫಿಕ್ ಟೆಂಪರ್ ಬೆಳೆಸ್ಕೊಳ್ಳೋದು ಫಂಡಮೆಂಟಲ್ ಡ್ಯೂಟಿ ಕೂಡ ಹೌದು. ಅದನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಒಂದು ಸೈಂಟಿಫಿಕ್ ಥಿಂಕಿಂಗ್ ಎಸ್ಸೆಯಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನ, ದ ರೋಲ್ ಅಂದರೆ ದ ಯೂಸೇಜ್ ಆಫ್ ಸೈಂಟಿಫಿಕ್ ಟೆಂಪರ್, ಅದರಿಂದ ಏನೇನು ಉಪಯೋಗಗಳಾಗ್ತವೆ ಅನ್ನೋದನ್ನು ಈ 4 ಪಾಯಿಂಟ್ಸ್ಗಳನ್ನ ನೀವು ಬಳಸ್ಕೋಬೋದು. ಈಗ ನೋಡಿ, ಈ ಆರ್ಟಿಕಲ್ ಏನಿದೆ ಅಂದರೆ, ತಮಿಳುನಾಡಿನಲ್ಲಿ ಒಂದು ಫೈರ್ ವರ್ಕ್ಸ್ ಯೂನಿಟ್, ಒಂದು ಇಂಡಸ್ಟ್ರಿಯಲ್ಲಿ ಬ್ಲಾಸ್ಟ್ ಆಗಿ ಅದರಿಂದ 4 ಜನ ಕಾರ್ಮಿಕರು ಮರಣ ಹೊಂದಿದ್ದಾರೆ. ಇದು ಮೇನ್ಸ್ ದೃಷ್ಟಿಯಿಂದ ಇದರಲ್ಲಿ ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಬಟ್ ಕೇಸ್ ಸ್ಟಡಿಯಲ್ಲಿ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಅಂದರೆ ಒಂದು ಹಜಾರ್ಡಸ್ ಇಂಡಸ್ಟ್ರಿ ಇದ್ದಾಗ ಅಲ್ಲಿ ಕೆಲವರು ಚೈಲ್ಡ್ ಲೇಬರ್ಸ್, ಬಾಲ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಟೈಮ್ ನೋಡಿ, ಅವರಿಗೆ ಇನ್ಕಮ್ ಹೆಚ್ಚು ಆಗಬೇಕು ಅಂತಂದರೆ, ಎಂಪ್ಲಾಯ್ಮೆಂಟ್ ಬೇಕು ಅಂದರೆ, ಅವರ ಲೈವ್ಲಿಹುಡ್, ಅವರ ದಿನದ ಒಂದು ಲೈವ್ಲಿಹುಡ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅವ್ರಿಗೆ ಕೆಲಸನೂ ಬೇಕು. ಅಟ್ ದ ಸೇಮ್ ಟೈಮ್ ಚೈಲ್ಡ್ ಲೇಬರ್ ಅನ್ನೋದು ಕಾನೂನಿನ ವಿರುದ್ಧವಾದ ಕೆಲಸ. ಈ ಟೈಮ್ನಲ್ಲಿ ಯಾವ ರೀತಿ ಮೆಜರ್ಸ್ ತಗೊತೀರಾ? ಇಲ್ಲ ಅಲ್ಲಿ ಅವರಿಗೆ ವರ್ಕಿಂಗ್ ಕಂಡೀಷನ್ಸ್ ಚೆನ್ನಾಗಿರೋದಿಲ್ಲ, ಅದನ್ನು ಇಂಪ್ರೂವ್ ಮಾಡಬೇಕು ಅಂದರೆ ನೀವು ಯಾವ್ಯಾವ ಮೆಜರ್ಸ್ ತಗೊತೀರಾ ಅಂತ. ಇದನ್ನು UPSC ಕೇಸ್ ಸ್ಟಡಿ ಎಥಿಕ್ಸಲ್ಲಿ ಒಂದು ಸಾರಿ ಆಲ್ರೆಡಿ ಕೇಳಿದ್ದಾನೆ ಈ ಪ್ರಶ್ನೆನ. ಸೊ ಈ ರೀತಿ ಇದ್ದಾಗ ನೀವು ಆನ್ಸರಲ್ಲಿ ಬರೀಬೇಕಾದ್ರೆ ಈ ಜನರಲ್ ಪಾಯಿಂಟ್ಸ್ನ ಬಳಸ್ಕೋಬೋದು. ಅಂದರೆ ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟ್ಸ್ ಅಂತ ಒಂದಿದೆ. ಈ ಆ್ಯಕ್ಟ್ ಏನು ಅಂತಂದರೆ ಹಜಾರ್ಡಸ್ ಇಂಡಸ್ಟ್ರೀಸ್ನ ರೆಗ್ಯುಲೇಟ್ ಮಾಡುವಂಥ ಆ್ಯಕ್ಟ್. ಇದರಲ್ಲಿ ಈ ಆ್ಯಕ್ಟ್ನ ಅಮೆಂಡ್ ಮಾಡಿ ಈ ಆ್ಯಕ್ಟ್ ಪ್ರಿನ್ಸಿಪಲ್ಸ್ ವಿರುದ್ಧ ಕೆಲಸ ಮಾಡಿದಾಗ ಪನಿಷ್ಮೆಂಟ್ನ ಇನ್ನೂ ಸ್ಟ್ರಿಕ್ಟಾಗಿ ಪನಿಷ್ಮೆಂಟ್ ಕೊಡುವಂಥ ಕೆಲಸ ಮಾಡಬೇಕು. ಎರಡನೇದು, ಈ ಡೇಂಜರಸ್ ಕೆಮಿಕಲ್ಸ್ ರಿಲೇಟೆಡ್ ಕೆಲಸಗಳು ನಡಿಬೇಕಾದ್ರೆ ಓನ್ಲಿ ಸರ್ಟಿಫೈಡ್ ಪರ್ಸನ್ಸ್ನ ಅದರಲ್ಲಿ ಬಳಸಬೇಕು. ಮೂರನೇದು ನೋಡಿ, ಯೂಸ್ ಆಫ್ ಡ್ರೋನ್ಸ್ ಫಾರ್ ಸರ್ವೈಲೆನ್ಸ್, ಟೆಕ್ನಾಲಜಿನ ಬಳಸಿ ಅಲ್ಲಿನ ರೆಗ್ಯುಲೇಷನ್ ಮಾಡಬೇಕು, ಅಲ್ಲಿ ಸರ್ವೈಲೆನ್ಸ್ ಮಾಡಬೇಕು, ಆಕ್ಟಿವಿಟೀಸ್ ಕರೆಕ್ಟಾಗಿ ನಡೀತಿದೆಯೋ ಇಲ್ಲೋ ಅಂತ. ಇದರಿಂದ ಹೆಲ್ತ್ ಮತ್ತು ಸೇಫ್ಟಿ ಆಫ್ ವರ್ಕರ್ಸು ಅವರ ಕಾಳಜಿನ ನಾವು ಎತ್ತಿ ಹಿಡ್ದಂಗೆ ಆಗುತ್ತೆ ಅಂತ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ನೋಡಿ, ಈ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ತಮಿಳುನಾಡಿನಲ್ಲೇ ಆಗಿರ್ಬೋದು, ಬ್ಯಾಕ್ವರ್ಡ್ ರೀಜನ್ಸಿಂದ, ಹಿಂದುಳಿದ ಪ್ರದೇಶಗಳಿಂದ ಸುಮಾರು 8 ಲಕ್ಷದಷ್ಟು ಜನರು ಈ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಹೆಲ್ತ್ ಮತ್ತು ಸೇಫ್ಟಿ ನಾವು ಹೆಚ್ಚು ಮಾಡಬೇಕು ಅಂದರೆ ಈ ರೀತಿ ಮೆಜರ್ಸ್ನ ತೆಗೆದುಕೊಳ್ಬೇಕು ಅಂತ ಇದರಲ್ಲಿ ಕೇಳಿದ್ದಾನೆ. ಸೊ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಜನರಲ್ ಸ್ಟಡೀಸಲ್ಲಿ ಪರ್ಟಿಕ್ಯುಲರ್ ಒಂದು ಸ್ಟೇಟ್ ರಿಲೇಟೆಡ್ ಆರ್ಟಿಕಲ್ ಕೇಳೋದಿಲ್ಲ, ಬಟ್ ಕೇಸ್ ಸ್ಟಡೀಸಲ್ಲಿ ಕೇಳಿದಾಗ ಈ ರೀತಿ 3 ಪಾಯಿಂಟ್ನ ನೀವು ಬಳಸ್ಕೋಬೋದು. ಇದು ಈ ಆರ್ಟಿಕಲ್. ಸೊ ಇನ್ನೂ 2 ಆರ್ಟಿಕಲ್ ಇದೆ. ಇದು ವ್ಯಾಕ್ಸಿನ್ ರಿಲೇಟೆಡ್ ಆರ್ಟಿಕಲ್. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಯಾವುದೇ ಇದಕ್ಕೆ ಇಂಪಾರ್ಟೆನ್ಸ್ ಇಲ್ಲ. ಸೊ ಈ ಪೊಲಿಟಿಕಲ್ ಆಸ್ಪೆಕ್ಟ್ ರಿಲೇಟೆಡ್ ಆರ್ಟಿಕಲ್ ಇದೆ, ಇದನ್ನು ಕೂಡ ನೀವು ಇಗ್ನೋರ್ ಮಾಡ್ಬೋದು. ಇಂದಿನ ಪ್ರಶ್ನೆನ ನೀವು ಗಮನಿಸೋದಾದರೆ, ನಾವು ರೋಲ್ ಆಫ್ NGOs ಇನ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ನೋಡಿದ್ವಿ. ಇದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ನೀವು ಪೋಸ್ಟ್ ಮಾಡ್ಬೋದು. ಎಕ್ಸ್ಪ್ಲೈನ್ ದ ರೋಲ್ ಆಫ್ NGOs ಇನ್ ವೆಲ್ಫೇರ್ ಆಕ್ಟಿವಿಟೀಸ್ ಆ್ಯಂಡ್ ಚಾಲೆಂಜಸ್ ದೇ ಫೇಸ್. ಇದು ನೋಡಿ, ರೀಸೆಂಟಾಗಿ 3ರಿಂದ 4 ಆರ್ಟಿಕಲ್ NGOs ರಿಲೇಟೆಡ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದು ಅತಿ ಹೆಚ್ಚು ನ್ಯೂಸ್ನಲ್ಲಿ ಇರೋದ್ರಿಂದ ಇದರ ಕುರಿತಾಗಿ ಮೇನ್ಸಲ್ಲಿ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ. ಇದನ್ನು ನೀವು ಚೆನ್ನಾಗಿ ಗಮನಿಸಬೇಕು. ಈ ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದು ಇಂದಿನ ಸುದ್ದಿ ವಿಶ್ಲೇಷಣೆ. ಧನ್ಯವಾದಗಳು.